ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಹಳ್ಳಿ ಸ್ಟೈಲಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಮಾವಿನಕಾಯಿ ಉಪ್ಪಿನಕಾಯಿ ಅದಕ್ಕೆ ಮಾಡೋದಕ್ಕೆ ನಮಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಬೇಕು, ಗೆಡ್ಡೆ. ಈ ರೀತಿ ಅವನ್ನ ಇಲುಕುಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಮಾಡ್ಕೊತಿದ್ದೀನಿ ಅನ್ನೋದನ್ನು. ಈ ರೀತಿ ನಾವು ಗೆಡ್ಡೆನ ಪ್ರೆಸ್ ಮಾಡಿ ಇಲುಕು ಥರ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಅದೇ ರೀತಿ ನಾನು ಮೆಂತ್ಯ ಹುರಿಯೋದಕ್ಕೆ ಪಾತ್ರೆ ಬಿಸಿಗಿಟ್ಟಿದ್ದೀನಿ. ನಾವು ಇಲ್ಲಿ ಮಾವಿನಕಾಯ್ದು ಮಾಡೋದಾದರೆ ಮೆಂತ್ಯ ಹಾಕಬೇಕು. ಅದೇ ನಾವು ಎಳ್ಳಿಕಾಯಿ ಮಾಡೋದಾದರೆ ಸಾಸಿವೆ ಹಾಕಬೇಕು. ಈಗ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದ್ರಿಂದ 2 ಸ್ಪೂನ್ ಮೆಂತ್ಯನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿ ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅವು ಆದಾಗ ಪಟ್ ಅಂತ ಅಂತಿರ್ತವೆ. ನೋಡಿ ಈಗ ಆಗಿದ್ದಾವವು. ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆನಂತರ ನಾನು ಉಗುರು ಬೆಚ್ಚಗೆ ಆಗೋವಷ್ಟು ನೀರನ್ನ ಕಾಯಕ್ಕಿಡ್ತೀನಿ. ನೋಡಿ ಈಗ ನೀರು ಸ್ವಲ್ಪ ಬಿಸಿಯಾಗಿದ್ದಾವೆ. ಈ ಬಿಸಿಯಾಗಿರೋ ನೀರಿಗೆ ನಾವು ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿನ ಅದಕ್ಕೆ ಹಾಕಬೇಕು. ಅಥವಾ ಗಲೀಜೇನಾದರೂ ಇತ್ತು ಅಂದರೆ ತೊಳ್ಕೊಂಡು ನೀಟಾಗಿ ಇದಕ್ಕೆ ಮಾವಿನಕಾಯಿನ ಹಾಕಬೇಕು. ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿನ ಹಾಕ್ತಿದ್ದೀನಿ. ಈ ರೀತಿ ಬೇಕಿದ್ರು ಅಂದರೆ ನಾನು ಅರ್ಜೆಂಟಿಗೆ ಮಾಡೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಮಧ್ಯಾಹ್ನ ಮಾಡ್ತೀನಿ ಬೆಳಗ್ಗೆ ಅಂತಂದರೆ ಬೆಳಗ್ಗೆ ಟೈಮು ಈ ರೀತಿ ಮಾವಿನಕಾಯಿನ ನೆನೆಹಾಕಿ ಮಾಡ್ಕೋಬೋದು. ಏಕೆಂದರೆ ನಾವು ಇದು ಮಾವಿನಕಾಯಿ ಹಚ್ಚಿ ಒಣಗಿಸಿರೋ ಅಂತಹ ಮಾವಿನಕಾಯಿ. ಹಂಗಾಗಿ ನಾವು ಅದು ನೆನ್ಕೊಳ್ಳೋದಕ್ಕೆ ಈ ರೀತಿ ಸ್ವಲ್ಪ ನೀರಲ್ಲಿ ನೆನೆಸ್ಕೋಬೇಕು. ಒಂದು 1 ಅವರ್ ಬಿಟ್ಟರೆ ಸಾಕು, ನೆನ್ಕೊಳುತ್ತದು. ಅದೇ ಥರ ನಾನೀಗ ತಣ್ಣೀರಾಗೆ ನೆನೆಹಾಕಿಲ್ಲ ಈಗ. ಹಂಗಾಗಿ ಬಿಸಿನೀರಲ್ಲಿ ನೆನೆಹಾಕೋದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಕ್ಕಿಟ್ಕೊಂಡು ಈ ರೀತಿ ನೆನೆಹಾಕಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ ತೋರಿಸ್ತಿದ್ದೀನಿ ಸ್ನೇಹಿತರೆ. ನೋಡಿ ನಾನು ಮೆಣಸಿನ್ಕಾಯಿನ ಬಿಡಿಸಿ ಸ್ವಲ್ಪ ಪೌಡ್ರು ಮಾಡ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಆವಾಗ ನೀಟಾಗೆ ಪೇಸ್ಟ್ ಆಗುತ್ತೆ. ಈಗ ನಮಗೆ ಸ್ವಲ್ಪ ನೋಡಿ ನಾನು ತೋರಿಸಿದ್ನಲ್ಲ, ಅವು ಬೆಳ್ಳುಳ್ಳಿ ಇಲುಕು ಮಾಡ್ಕೊಂಡಿದ್ದೀನಿ, ಹುರಿದಿಟ್ಕೊಂಡಿರೋಂಥ ಮೆಂತ್ಯ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ 1 ಸ್ಪೂನಷ್ಟು. ನೋಡಿ ಇಷ್ಟನ್ನು ಹಾಕಿ ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಗ್ರೈಂಡ್ ಮಾಡೋದು, ಏನೇನು ಹಾಕಬೇಕು ಅಂತ ನೋಡ್ಕೊಂಬನ್ನಿ. ನೋಡಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕೆಂದರೆ ನಾನು ಹಚ್ಬೇಕಾದ್ರೆ ಮಾವಿನಕಾಯಿನ ಉಪ್ಪಿನ ನೀರಲ್ಲಿ ನೆನೆಸಿ ಒಣಗಿಸಿದ್ದೆ. ಆ ರೀತಿ ಮಾಡೋದ್ರಿಂದ ಮಾವಿನಕಾಯಿ ಎಷ್ಟು ದಿನ ಮಡಗಿದ್ರೂ ಉಳಿಯಲ್ಲ ಅಂತ ಆ ರೀತಿ ಮಾಡಿದ್ದೆ. ನಂತರ ಬೆಳ್ಳುಳ್ಳಿ, ಮೆಂತ್ಯ ಹಾಕಿದ್ದೀನಿ, ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಇವಾಗ ನಾನು ಆಗಲೇ ಒಂದು ಸಲ ಪೌಡ್ರ್ ಮಾಡ್ಕೊಂಡಿದ್ದಂತಹ ಮೆಣಸಿನ ಪುಡಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ನಾವು ನೈಸ್ ಪೌಡರ್ನ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಆಗಿದೆ ಅಂತ. ಫುಲ್ಲು ನೈಸಾಗಿ ಗ್ರೈಂಡ್ ಆಗಿದೆ ಸ್ನೇಹಿತರೆ. ಈ ಸಮಯದಲ್ಲಿ ನಾವು ಮಾವಿನಕಾಯಿ ನೆನ್ಕೊಂಡಿದೆ. ನೋಡಿ ಯಾವ ರೀತಿ ನೆಂದಿರಬೇಕು ಅಂತ ತೋರಿಸ್ತೀನಿ. ಈ ಕೈಯಲ್ಲಿ ಈ ರೀತಿ ಅಂದಾಗ ಅದು ಅಷ್ಟು ಪ್ರೆಸ್ ಆಗಬೇಕು. ಈಗ ನೆಂದಿದೆ. ಇವಾಗ ನಾವು ಇದರಲ್ಲಿರೋ ನೀರೆಲ್ಲ ಒಂದು ಸ್ವಲ್ಪನೂ ಇಲ್ದಂಗೆ ನೀಟಾಗೆ ಬಸ್ಕೋಬೇಕು. ನೋಡಿ ನಾನೀಗ ಬೆಸ್ಕೊಂಡಿದ್ದೀನಿ. ಅದಕ್ಕೆ ನಾವು ರುಬ್ಕೊಂಡಿರೋ ಅಂತಹ ಖಾರನ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ನಾನು ಯಾವ ರೀತಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಅನ್ನೋದನ್ನು. ಇದಕ್ಕೆ ನಾವೇನು ಇಂಗು ಏನೂ ಹಾಕಲ್ಲ ಸ್ನೇಹಿತರೆ, ಇದೇ ಥರನೇ ಮಾಡೋದು. ಇದನ್ನು ಒಂದು ಗ್ಲಾಸಿನ ಬಾಟ್ಲಿಗೋ ಅಥವಾ ಪಿಂಗಾಣಿ ಬಾಟ್ಲಿಗೋ ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗೋ ನಿಮಗೆ ಯಾವುದು ಅನುಗುಣ ಆಗುತ್ತೋ ಆ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.